ಚಾಮರಾಜಪೇಟೆಯಲ್ಲಿ ಮೇಲಿಂದ ಮೇಲೆ ಆಗ್ತಾ ಇರುವಂತಹ ಘಟನೆಗಳ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚಾಮರಾಜಪೇಟೆಯಲ್ಲಿ ಹಿಂದೂಗಳೇ ಟಾರ್ಗೆಟ್ ಆದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಚಾಮರಾಜಪೇಟೆಯಲ್ಲಿ ಪದೇ ಹಿಂದೂ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ. ಯಾಕೆ ಚಾಮರಾಜಪೇಟೆಯಲ್ಲಿ ಈ ರೀತಿ ಘಟನೆಗಳಾಗ್ತಾ ಇದೆ? ಈ ರೀತಿಯ ಘಟನೆಗಳಾಗ್ತಾ ಇರೋದಕ್ಕೆ ಕಾರಣ ಕುಮ್ಮಕ್ಕು, ಪೊಲಿಟಿಕಲ್ ಸಪೋರ್ಟ್. ಇದು ಇಲ್ಲದೇನೆ ಬಾಲ ಬಿಚ್ಚೋದಕ್ಕೆ ಸಾಧ್ಯ ಇದೆಯಾ? ಪ್ರತಿ ವರ್ಷವೂ ಕೂಡ ಹಿಂದೂಗಳ ಕಾರ್ಯಕ್ರಮಗಳಿಗೆ ಅಡ್ಡಿ, ಕಲ್ಲು ತೂರಾಟ, ಈ ರೀತಿಯ ಘಟನೆಗಳು ಚಾಮರಾಜಪೇಟೆಯಲ್ಲಿ ಏನಕ್ಕಾಗ್ತಾ ಇದೆ? ಈಗಲೂ ನೆನೆಸ್ಕೊಂಡ್ರೆ ಮೈ ಝುಮ್ ಅನ್ನತ್ತೆ. ಇತ್ತೀಚೆಗೆ ಹಸುವಿನ ಕೆಚ್ಚಲು ಕತ್ತರಿಸಿ ವಿಕೃತಿಯನ್ನ ಮೆರೆದಿದ್ರು ಪುಂಡ್ರಲ್ಲಿ. ಈದ್ಗಾ ಮೈದಾನದಲ್ಲಿ ಗಣೇಶ ಕಾರ್ಯಕ್ರಮಕ್ಕೂ ಕೂಡ ಅಡ್ಡಿಪಡಿಸಿದ್ರು ಚಾಮರಾಜಪೇಟೆಯಲ್ಲಿ. ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೂ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಎಲ್ಲಿದೆ ಚಾಮರಾಜಪೇಟೆ? ಆಕ್ಷೇಪ ವ್ಯಕ್ತಪಡಿಸೋರು ಯಾರು? ಚಾಮರಾಜಪೇಟೆಯಲ್ಲಿ ರಾಜ್ಯೋತ್ಸವ ಮಾಡಬಾರ್ದಾ? ಚಾಮರಾಜಪೇಟೆಯಲ್ಲಿ ಗಣೇಶೋತ್ಸವ ಮಾಡಬಾರ್ದಾ? ಚಾಮರಾಜಪೇಟೆಯಲ್ಲಿ ಓಂ ಶಕ್ತಿ ಮೆರವಣಿಗೆ ಬರಬಾರ್ದಾ? ಏನಾಗ್ತಾ ಇದೆ ಚಾಮರಾಜಪೇಟೆಯಲ್ಲಿ, ನಮ್ಮ ಬೆಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಏನಾಗ್ತಿದೆ? ನಮ್ಮನ್ನ ಆಳುವಂತ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಆಗಿದೆ ನಿನ್ನೆ. ಚಾಮರಾಜಪೇಟೆಯಲ್ಲಿ ಹಿಂದೂಗಳು ಬದುಕಬಾರ್ದ, ಯಾವ ಹಬ್ಬವನ್ನು ಮಾಡಬಾರ್ದಾಗಿದ್ರೆ ಎಲ್ಲಿದೆ ಧಾರ್ಮಿಕ ಸ್ವಾತಂತ್ರ್ಯ? ಆರ್ಟಿಕಲ್ 25A ಏನ್ ಹೇಳುತ್ತೆ? ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯ. ಆದರೆ ಆ ಧಾರ್ಮಿಕ ಸ್ವಾತಂತ್ರ್ಯ ಅನ್ನುವಂಥ ಕಲ್ಪನೆ ಚಾಮರಾಜಪೇಟೆಯಲ್ಲಿ ಇಲ್ವೇ ಇಲ್ಲ. ಆ ಜಮೀರ್ ಅಹಮದ್ ಹೇಳ್ತಾರೆ, ನಮ್ಮ ದೇಶ ರೀ ಇದು, ನಮ್ಮ ದೇಶ. ಬರಬೇಕಾಗಿತ್ತು ಓಡ್ಕೊಂಡೀಗ. ಕಲ್ಲು ತೂರಾಟ ಆದ ಸಂದರ್ಭದಲ್ಲಿ ಇವರೆಲ್ಲ ನನ್ನ ಬಂಧುಗಳು, ನನ್ನ ಸಹೋದರರು, ಇವ್ರ ಮೇಲೆ ಕಲ್ಲು ತೂರಾಟ ಮಾಡಿದವ್ರ ಮೇಲೆ ಕ್ರಮ ಆಗೇ ಆಗುತ್ತೆ ಅಂತ ಕೋಗಿಲು ಲೇಔಟ್ಗೆ ಓಡೋದ್ರಪ್ಪ. ಕೋಗಿಲು ಲೇಔಟ್ಗೆ ಹೆಂಗ್ ಓಡೋಗಿದ್ದು? ಅಲ್ಲಿ ಅವ್ರಿಗೆ ಯಾವ ರೀತಿ ಭರವಸೆ ಕೊಟ್ಟರು? ಏನ್ ರಾತ್ರಿ ಹಗಲು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳೇನು, ಫೋನ್ಗಳೇನು? ಇಲ್ಲಿ ಬರಬೇಕಾಗಿತ್ತು, ಇಲ್ಲಿ ನಿಂತ್ಕೋಬೇಕಾಗಿತ್ತು. ಯಾಕೆ ಇವರು ನಿಮ್ಮ ಕ್ಷೇತ್ರದ ಜನ ಅಲ್ವಾ? ಇವರು ನಿಮಗೆ ಮತ ಹಾಕಿಲ್ವಾ? ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರುವಂತಹ ಜಮೀರ್ ಅಹಮದ್ ಇದಕ್ಕೆಲ್ಲ ಉತ್ತರ ಕೊಡಬೇಕು. ಯಾಕೆ ನಿಮ್ಮ ಕ್ಷೇತ್ರದಲ್ಲಿ ಮೇಲಿಂದ ಮೇಲೆ ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ? ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಆಗ್ತಾ ಇದೆ. ಹಬ್ಬಗಳ ಮೇಲೆ ಈ ರೀತಿ ಟಾರ್ಗೆಟ್ ಮಾಡಿಕೊಂಡು ಕಲ್ಲು ಬೀಸುವಂತ ಕೆಲಸ ಆಗ್ತಾ ಇದೆ. ಜಮೀರ್ ಅಹಮದ್ ಉತ್ತರ ಕೊಡ್ಬೇಕಲ್ವಾ ಇದಕ್ಕೆ? ಕೋಗಿಲು ಲೇಔಟ್ಗೆ ಓಡೋಗೋದಕ್ಕೆ ಪುರುಸತ್ತಿದೆ ಇವರಿಗೆ. ಆದ್ರೆ ನಿನ್ನೆ ಆದಂತ ಈ ರೀತಿಯ ಕೆಲಸಗಳಿಗೆ ಅಲ್ಲಿ ಹೆಂಗೆ ಸ್ಪಂದಿಸಿದ್ರೋ ಇಲ್ಲೂ ಹಂಗೆ ಸ್ಪಂದಿಸಬೇಕು. ಘೋಷಣೆ ಮಾಡಿ ನೋಡೋಣ. ಒಂದು ಚಾಮರಾಜಪೇಟೆಯಲ್ಲಿ ಮುಂದೆ ಏನಾದರೂ ಈ ರೀತಿಯ ಘಟನೆಗಳು ಮರುಕಳಿಸಿದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ನೋಡೋಣ. ಯಾರು ಈ ರೀತಿಯ ಕೃತ್ಯವನ್ನ ಎಸಗಿದಾರಲ್ಲ ಪುಂಡ್ರು ಅಂತವರಿಗೆ ಒಂದು ಆವಾಜ್ ಹಾಕಿ ನೋಡೋಣ. ಆಗಲ್ಲ. ಬಾಯಿಲೋಗ್ ಬರ್ತಾರಲ್ಲಿ, ಏನ್ ಜಮೀರ್ ಬಾಯ್ ಹಿಂಗ್ ಮಾತಾಡ್ತಾ ಇದ್ದೀರಿ ನೀವು, ಮುಂದೆ ಐತೆ ನಿಮ್ಗೆ ಮಾರಿ ಹಬ್ಬ ಅನ್ಬೋದು. ಆದರೆ ಈ ರೀತಿ ಮಾಡಿದರೆ ನಿಜಕ್ಕೂ ಇದು ಅಕ್ಷಮ್ಯ. ಇದು ಒಬ್ಬ ಜನಪ್ರತಿನಿಧಿ ಆದಂಥವರು ಉತ್ತರ ಕೊಡಬೇಕು. ಕೋಗಿಲು ಲೇಔಟ್ ನಿವಾಸಿಗಳು, ಅಕ್ರಮ ನಿವಾಸಿಗಳ ಮೇಲೆ ತೋರಿಸಿದಂತಹ ಕಾಳಜಿ, ಪ್ರೀತಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆಯೂ ಕೂಡ ತೋರಿಸಬೇಕು. ಆವಾಗ ನೀವು ಪಕ್ಷಾತೀತ ಜನಪ್ರತಿನಿಧಿ, ಎಲ್ಲವನ್ನ ಮೀರಿದಂತಹ ಜನಪ್ರತಿನಿಧಿ ಅಂತ ಒಪ್ಕೋತೀವಿ. ಅದನ್ನ ಬಿಟ್ಟು ಈ ರೀತಿ ಮೇಲಿಂದ ಮೇಲೆ ಚಾಮರಾಜಪೇಟೆಯಲ್ಲಿ ಘಟನೆಗಳಾಗ್ತಾ ಇರೋದು ಜಮೀರ್ ಅಹಮದ್ ಅವರ ಆಡಳಿತವನ್ನ ಪ್ರಶ್ನೆ ಮಾಡುವಂತಿದೆ. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಜಮೀರ್. ನಮ್ಮ ದೇಶ ಇದು ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ದಂಗೆ ಆಗ್ಲಿಲ್ಲ. ನಮ್ಮ ಬಂಧುಗಳು, ನಮ್ಮ ಸಹೋದರ ಇವರು, ನಾವು ಇವ್ರ ಜೊತೆಗೆ ಇದ್ದೀವಿ ಅಂತ ಒಂದು ಮಾತು ಹೇಳಿ, ಆವಾಗ ಎಲ್ಲರೂ ಕೂಡ ನಿರಾತಂಕವಾಗಿ ಚಾಮರಾಜಪೇಟೆಯಲ್ಲಿ ಓಡಾಡ್ತಾರೆ. ನೀವು ಹೆದರಿಸಿದ್ರು ಅವರು ಹೆದರಲ್ಲ ಬಿಡಿ. ಚಾಮರಾಜಪೇಟೆ ಯಾರಪ್ಪನ ಮನೆ ಆಸ್ತಿ ಅಲ್ಲ. ಹಬ್ಬಗಳನ್ನು ಮಾಡ್ತಾರೆ, ಯಾರು ತಡೆಯಕ್ಕೆ? ಈಗ ಯಾರು ಕಲ್ಲು ತೂರಿದಾರಲ್ಲ ಅಂಥವ್ರ ವಿರುದ್ಧ ಕ್ರಮ ಆಗಬೇಕು. ಯಾರು ಅವ್ರ ಹಿಂದೆ ಕುಮ್ಮಕ್ಕೆ ಕೊಟ್ಟು ಕಲ್ಲು ತೂರಿಸಿದಾರಲ್ಲ ಅಂಥವ್ರನ್ನ ಒದ್ದು ಒಳ ಹಾಕಬೇಕು. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಚಾಮರಾಜಪೇಟೆಯಲ್ಲಿ ಮೇಲಿಂದ ಮೇಲೆ ಆಗ್ತಾ ಇರುವಂತಹ ಘಟನೆಗಳ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚಾಮರಾಜಪೇಟೆಯಲ್ಲಿ ಹಿಂದೂಗಳೇ ಟಾರ್ಗೆಟ್ ಆದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ.
ಚಾಮರಾಜಪೇಟೆಯಲ್ಲಿ ಪದೇ ಪದೇ ಹಿಂದೂ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ. ಯಾಕೆ ಚಾಮರಾಜಪೇಟೆಯಲ್ಲಿ ಈ ರೀತಿ ಘಟನೆಗಳಾಗ್ತಾ ಇದೆ? ಈ ರೀತಿಯ ಘಟನೆಗಳಾಗ್ತಾ ಇರೋದಕ್ಕೆ ಕಾರಣ ಕುಮ್ಮಕ್ಕು, ಪೊಲಿಟಿಕಲ್ ಸಪೋರ್ಟ್. ಇದು ಇಲ್ಲದೇನೆ ಬಾಲ ಬಿಚ್ಚೋದಕ್ಕೆ ಸಾಧ್ಯ ಇದೆಯಾ? ಪ್ರತಿ ವರ್ಷವೂ ಕೂಡ ಹಿಂದೂಗಳ ಕಾರ್ಯಕ್ರಮಗಳಿಗೆ ಅಡ್ಡಿ, ಕಲ್ಲು ತೂರಾಟ, ಈ ರೀತಿಯ ಘಟನೆಗಳು ಚಾಮರಾಜಪೇಟೆಯಲ್ಲಿ ಏನಕ್ಕಾಗ್ತಾ ಇದೆ? ಈಗಲೂ ನೆನೆಸ್ಕೊಂಡ್ರೆ ಮೈ ಝುಮ್ ಅನ್ನತ್ತೆ. ಇತ್ತೀಚೆಗೆ ಹಸುವಿನ ಕೆಚ್ಚಲು ಕತ್ತರಿಸಿ ವಿಕೃತಿಯನ್ನ ಮೆರೆದಿದ್ರು ಪುಂಡ್ರಲ್ಲಿ. ಈದ್ಗಾ ಮೈದಾನದಲ್ಲಿ ಗಣೇಶ ಕಾರ್ಯಕ್ರಮಕ್ಕೂ ಕೂಡ ಅಡ್ಡಿಪಡಿಸಿದ್ರು ಚಾಮರಾಜಪೇಟೆಯಲ್ಲಿ. ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೂ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಎಲ್ಲಿದೆ ಚಾಮರಾಜಪೇಟೆ? ಆಕ್ಷೇಪ ವ್ಯಕ್ತಪಡಿಸೋರು ಯಾರು? ಚಾಮರಾಜಪೇಟೆಯಲ್ಲಿ ರಾಜ್ಯೋತ್ಸವ ಮಾಡಬಾರ್ದಾ? ಚಾಮರಾಜಪೇಟೆಯಲ್ಲಿ ಗಣೇಶೋತ್ಸವ ಮಾಡಬಾರ್ದಾ? ಚಾಮರಾಜಪೇಟೆಯಲ್ಲಿ ಓಂ ಶಕ್ತಿ ಮೆರವಣಿಗೆ ಬರಬಾರ್ದಾ? ಏನಾಗ್ತಾ ಇದೆ ಚಾಮರಾಜಪೇಟೆಯಲ್ಲಿ, ನಮ್ಮ ಬೆಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಏನಾಗ್ತಿದೆ? ನಮ್ಮನ್ನ ಆಳುವಂತ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಆಗಿದೆ ನಿನ್ನೆ. ಚಾಮರಾಜಪೇಟೆಯಲ್ಲಿ ಹಿಂದೂಗಳು ಬದುಕಬಾರ್ದ, ಯಾವ ಹಬ್ಬವನ್ನು ಮಾಡಬಾರ್ದಾಗಿದ್ರೆ ಎಲ್ಲಿದೆ ಧಾರ್ಮಿಕ ಸ್ವಾತಂತ್ರ್ಯ? ಆರ್ಟಿಕಲ್ 25A ಏನ್ ಹೇಳುತ್ತೆ? ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯ. ಆದರೆ ಆ ಧಾರ್ಮಿಕ ಸ್ವಾತಂತ್ರ್ಯ ಅನ್ನುವಂಥ ಕಲ್ಪನೆ ಚಾಮರಾಜಪೇಟೆಯಲ್ಲಿ ಇಲ್ವೇ ಇಲ್ಲ. ಆ ಜಮೀರ್ ಅಹಮದ್ ಹೇಳ್ತಾರೆ, ನಮ್ಮ ದೇಶ ರೀ ಇದು, ನಮ್ಮ ದೇಶ. ಬರಬೇಕಾಗಿತ್ತು ಓಡ್ಕೊಂಡೀಗ. ಕಲ್ಲು ತೂರಾಟ ಆದ ಸಂದರ್ಭದಲ್ಲಿ ಇವರೆಲ್ಲ ನನ್ನ ಬಂಧುಗಳು, ನನ್ನ ಸಹೋದರರು, ಇವ್ರ ಮೇಲೆ ಕಲ್ಲು ತೂರಾಟ ಮಾಡಿದವ್ರ ಮೇಲೆ ಕ್ರಮ ಆಗೇ ಆಗುತ್ತೆ ಅಂತ ಕೋಗಿಲು ಲೇಔಟ್ಗೆ ಓಡೋದ್ರಪ್ಪ. ಕೋಗಿಲು ಲೇಔಟ್ಗೆ ಹೆಂಗ್ ಓಡೋಗಿದ್ದು? ಅಲ್ಲಿ ಅವ್ರಿಗೆ ಯಾವ ರೀತಿ ಭರವಸೆ ಕೊಟ್ಟರು? ಏನ್ ರಾತ್ರಿ ಹಗಲು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳೇನು, ಫೋನ್ಗಳೇನು? ಇಲ್ಲಿ ಬರಬೇಕಾಗಿತ್ತು, ಇಲ್ಲಿ ನಿಂತ್ಕೋಬೇಕಾಗಿತ್ತು. ಯಾಕೆ ಇವರು ನಿಮ್ಮ ಕ್ಷೇತ್ರದ ಜನ ಅಲ್ವಾ? ಇವರು ನಿಮಗೆ ಮತ ಹಾಕಿಲ್ವಾ? ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರುವಂತಹ ಜಮೀರ್ ಅಹಮದ್ ಇದಕ್ಕೆಲ್ಲ ಉತ್ತರ ಕೊಡಬೇಕು. ಯಾಕೆ ನಿಮ್ಮ ಕ್ಷೇತ್ರದಲ್ಲಿ ಮೇಲಿಂದ ಮೇಲೆ ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ? ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಆಗ್ತಾ ಇದೆ. ಹಬ್ಬಗಳ ಮೇಲೆ ಈ ರೀತಿ ಟಾರ್ಗೆಟ್ ಮಾಡಿಕೊಂಡು ಕಲ್ಲು ಬೀಸುವಂತ ಕೆಲಸ ಆಗ್ತಾ ಇದೆ. ಜಮೀರ್ ಅಹಮದ್ ಉತ್ತರ ಕೊಡ್ಬೇಕಲ್ವಾ ಇದಕ್ಕೆ? ಕೋಗಿಲು ಲೇಔಟ್ಗೆ ಓಡೋಗೋದಕ್ಕೆ ಪುರುಸತ್ತಿದೆ ಇವರಿಗೆ. ಆದ್ರೆ ನಿನ್ನೆ ಆದಂತ ಈ ರೀತಿಯ ಕೆಲಸಗಳಿಗೆ ಅಲ್ಲಿ ಹೆಂಗೆ ಸ್ಪಂದಿಸಿದ್ರೋ ಇಲ್ಲೂ ಹಂಗೆ ಸ್ಪಂದಿಸಬೇಕು. ಘೋಷಣೆ ಮಾಡಿ ನೋಡೋಣ. ಒಂದು ಚಾಮರಾಜಪೇಟೆಯಲ್ಲಿ ಮುಂದೆ ಏನಾದರೂ ಈ ರೀತಿಯ ಘಟನೆಗಳು ಮರುಕಳಿಸಿದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ನೋಡೋಣ. ಯಾರು ಈ ರೀತಿಯ ಕೃತ್ಯವನ್ನ ಎಸಗಿದಾರಲ್ಲ ಪುಂಡ್ರು ಅಂತವರಿಗೆ ಒಂದು ಆವಾಜ್ ಹಾಕಿ ನೋಡೋಣ. ಆಗಲ್ಲ. ಬಾಯಿಲೋಗ್ ಬರ್ತಾರಲ್ಲಿ. ಏನ್ ಜಮೀರ್ ಬಾಯ್ ಹಿಂಗ್ ಮಾತಾಡ್ತಾ ಇದ್ದೀರಿ ನೀವು, ಮುಂದೆ ಐತೆ ನಿಮ್ಗೆ ಮಾರಿ ಹಬ್ಬ ಅನ್ಬೋದು. ಆದರೆ ಈ ರೀತಿ ಮಾಡಿದರೆ ನಿಜಕ್ಕೂ ಇದು ಅಕ್ಷಮ್ಯ. ಇದು ಒಬ್ಬ ಜನಪ್ರತಿನಿಧಿ ಆದಂಥವರು ಉತ್ತರ ಕೊಡಬೇಕು. ಕೋಗಿಲು ಲೇಔಟ್ ನಿವಾಸಿಗಳು, ಅಕ್ರಮ ನಿವಾಸಿಗಳ ಮೇಲೆ ತೋರಿಸಿದಂತಹ ಕಾಳಜಿ, ಪ್ರೀತಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆಯೂ ಕೂಡ ತೋರಿಸಬೇಕು. ಆವಾಗ ನೀವು ಪಕ್ಷಾತೀತ ಜನಪ್ರತಿನಿಧಿ, ಎಲ್ಲವನ್ನ ಮೀರಿದಂತಹ ಜನಪ್ರತಿನಿಧಿ ಅಂತ ಒಪ್ಕೋತೀವಿ. ಅದನ್ನ ಬಿಟ್ಟು ಈ ರೀತಿ ಮೇಲಿಂದ ಮೇಲೆ ಚಾಮರಾಜಪೇಟೆಯಲ್ಲಿ ಘಟನೆಗಳಾಗ್ತಾ ಇರೋದು ಜಮೀರ್ ಅಹಮದ್ ಅವರ ಆಡಳಿತವನ್ನ ಪ್ರಶ್ನೆ ಮಾಡುವಂತಿದೆ. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಜಮೀರ್. ನಮ್ಮ ದೇಶ ಇದು ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ದಂಗೆ ಆಗ್ಲಿಲ್ಲ. ನಮ್ಮ ಬಂಧುಗಳು, ನಮ್ಮ ಸಹೋದರ ಇವರು, ನಾವು ಇವ್ರ ಜೊತೆಗೆ ಇದ್ದೀವಿ ಅಂತ ಒಂದು ಮಾತು ಹೇಳಿ, ಆವಾಗ ಎಲ್ಲರೂ ಕೂಡ ನಿರಾತಂಕವಾಗಿ ಚಾಮರಾಜಪೇಟೆಯಲ್ಲಿ ಓಡಾಡ್ತಾರೆ. ನೀವು ಹೆದರಿಸಿದ್ರು ಅವರು ಹೆದರಲ್ಲ ಬಿಡಿ. ಚಾಮರಾಜಪೇಟೆ ಯಾರಪ್ಪನ ಮನೆ ಆಸ್ತಿ ಅಲ್ಲ. ಹಬ್ಬಗಳನ್ನ ಮಾಡ್ತಾರೆ, ಯಾರು ತಡೆಯಕ್ಕೆ? ಈಗ ಯಾರು ಕಲ್ಲು ತೂರಿದಾರಲ್ಲ ಅಂಥವ್ರ ವಿರುದ್ಧ ಕ್ರಮ ಆಗಬೇಕು. ಯಾರು ಅವ್ರ ಹಿಂದೆ ಕುಮ್ಮಕ್ಕು ಕೊಟ್ಟು ಕಲ್ಲು ತೂರಿಸಿದಾರಲ್ಲ ಅಂಥವ್ರನ್ನ ಒದ್ದು ಒಳ ಹಾಕಬೇಕು. ಈಗ ಚಿಕ್ಕ ಬ್ರೇಕ್ ಇರುತ್ತೆ.